ಗುಡ್ ಮಾರ್ನಿಂಗ್. ನೋಡಿ ಕಿಚನಲ್ಲಿ ಶೇಂಗಾನ ಹುರಿತಾ ಇದ್ದೀನಿ. ರಾತ್ರಿ ಕಟ್ ಮಾಡಿರ್ತಕ್ಕಂಥ ಕೇಕ್ ಸ್ವಲ್ಪ ಹಾಗೆ ಇದೆ. ದೋಸೆ ಹಿಟ್ಟಿದೆ. ಸೊ ದೋಸೆಗೆ ಏನಾದರೂ ಮಾಡಬೇಕಲ್ವಾ. ಸೊ ಮನೆಯಲ್ಲಿ ಶೇಂಗಾ ಇತ್ತು. ಶೇಂಗಾನ ತೊಗೊಂಡು ಹುರಿತಾ ಇದ್ದೀನಿ. ಇನ್ನೊಂದು ಕಡೆ ನೋಡಿ ಪಾತ್ರೆನೆಲ್ಲ ಕ್ಲೀನಾಗಿ ತೊಳೆದು ಜೋಡಿಸಿ ಇಟ್ಟಿದ್ದೀನಿ. ಸೊ ಕಿಚನಲ್ಲಿ ತೆಂಗಿನಕಾಯಿ ಹುಡುಕ್ತೆ, ಇಲ್ಲೂ ತೆಂಗಿನಕಾಯಿ ಸಿಗಲಿಲ್ಲ. ಸೊ ಶೇಂಗಾ ಇತ್ತು. ಇರೋ ಶೇಂಗಾನಲ್ಲಿ ಚಟ್ನಿ ಮಾಡಬೇಕು ಅಂತ ಫೈನಲಿ ಡಿಸೈಡ್ ಆಗಿ ಸೊ ಶೇಂಗಾ ಚಟ್ನಿಗೆ ಶೇಂಗಾನ ಹುರಿತಾ ಇದ್ದೀನಿ. ಆಗಿದೆ, ಅದು ಹುರಿದಿದೆ. ಸೊ ಅದನ್ನು ತೊಗೊಂಡು ಕೆಳಗಡೆ ಸುರಿತಾ ಇದ್ದೀನಿ. ಬಿಕಾಸ್ ಅದು ಬಿಸಿ ಇರೋದ್ರಿಂದ ಅದನ್ನು ಆ ಒಟ್ಟನ್ನು ತೆಗಿಬೇಕಾಗುತ್ತೆ. ಆ ಒಟ್ಟನ್ನು ತೆಗಿಬೇಕು ಅಂತಂದರೆ ಅದು ಹಾರಬೇಕಾಗುತ್ತೆ. ಸೊ ಅದನ್ನು ಹರಡ್ತಾ ಇದ್ದೀನಿ. ಇನ್ನೊಂದು ಕಡೆ ಚೇತುಗೆ ಹುಷಾರಿಲ್ಲ. ಸೊ ಇನ್ ಟೈಮಲ್ಲಿ ಡಾಕ್ಟರ್ ಪ್ರಿಸ್ಕ್ರಿಪ್ಷನ್ಸನ್ನು ಕೊಟ್ಟಿದ್ದಾರೆ. ಫುಡ್ಡನ್ನು ಆಗಲಿ ಟ್ಯಾಬ್ಲೆಟ್ಸನ್ನು ಆಗಲಿ ಆನ್ ಟೈಮಲ್ಲಿ ತೊಗೊಬೇಕು ಅಂತ. ನೋಡಿ ಹಾಲು ಇಟ್ಟಿದ್ದೀನಿ ಸ್ಟವ್ ಮೇಲೆ. ಹಾಲು ಕಡಿಮೆ ಇದೆ. ಚೇತು ಎದ್ದೇಳೋವರೆಗೂ ಹಾಲು ತೊಗೊಂಬರೋಕ್ಕೆ ಆಗೋದಿಲ್ಲ. ಇರೋ ಹಾಲಲ್ಲೇ ಬೋರ್ಮಿಟಾನ ರೆಡಿ ಮಾಡಬೇಕು ಅಂತ. ಸೊ ಹಾಲಿಗೆ ಇಟ್ಟಿದ್ದೀನಿ. ಇನ್ನೊಂದು ಕಡೆ ಗ್ಲಾಸಲ್ಲಿ ಬೋರ್ಮಿಟಾವನ್ನು ಹಾಕಿ ಕಾಯ್ದಿರ್ತಕ್ಕಂಥ ಹಾಲನ್ನು ತೊಗೊಂಬಂದು ಹಾಕ್ತಾ ಇದ್ದೀನಿ. ಸೊ ಚೇತು ಎದ್ದಿಲ್ಲ. ರಾತ್ರಿ ಲೇಟ್ ನೈಟಲ್ಲಿ ಮಲಗಿರೋದ್ರಿಂದ ಸೊ ಚೇತುಗೆ ನಿದ್ದೆ ಕಡಿಮೆ. ನನಗೆ ಎಬ್ರಿಸೋಕ್ಕೂ ಕೂಡ ಬೇಜಾರು. ಏಕೆಂದರೆ ಚೆನ್ನಾಗಿ ನಿದ್ದೆ ಮಾಡಬೇಕು ಚೇತು. ಅಟ್ಲೀಸ್ಟ್ 8 ಅವರ್ಸ್ ಆದರೂ ನಿದ್ದೆ ಮಾಡಬೇಕು. 2 o'clock ಮಲಗಿರೋ ಅಂಥದ್ದು. ಸೊ ಆಲ್ರೆಡಿ ಟೈಮ್ 8 o'clock ಆಗಿದೆ. ಸೊ ಓಕೆ, ನೋ ಪ್ರಾಬ್ಲಮ್. ನನ್ನ ಕೆಲಸನ ನಾನು ಮಾಡಲೇಬೇಕಲ್ವ. ಸೊ ಕಪ್ಪಲ್ಲಿ ಬೋರ್ಮಿಟಾನ ಹಾಕ್ಕೊಂಡು ತೊಗೊಂಡೋಗಿ ಕೊಡಬೇಕು. ಸೊ ತೊಗೊಂಡು ಹೋಗ್ತಾ ಇದ್ದೀನಿ. ಬಟ್ ಚೇತು ಎದೋಳ್ತಾರ ಇಲ್ವಾ ಗೊತ್ತಿಲ್ಲ. ಬಟ್ ಎಬ್ಬರಿಸ್ಬೇಕು. ನೋಡಿ ಹೋಗಿ ನಾನು ಕೂಗ್ತಾ ಇದ್ದೀನಿ ಚೇತು ಚೇತು ಅಂತ. ಚೇತು ಎದ್ದಿದ್ದಾರೆ. ಓಕೆ, ಚೇತುಗೆ ಕೊಟ್ಟಿದ್ದಾಯಿತು. ಬಂದು ನನ್ನ ಕೆಲಸನ ಸ್ಟಾರ್ಟ್ ಮಾಡಿಕೊಂಡೆ. ನೋಡಿ ಆ ಒಂದು ಕಡಲೆಬೀಜ ಆರಿದೆ, ಬಿಸಿ ಆರಿದೆ. ಅದರ ಹೊಟ್ಟನ್ನು ಕ್ಲೀನಾಗಿ ತೆಗಿತಾ ಇದ್ದೀನಿ. ಒಟ್ಟನ್ನು ತೆಗೆದು ಆದಮೇಲೆ ಕ್ಲೀನಾಗಿ ಜಾರಿಗೆ ಹಾಕ್ಕೊಬೇಕು. ಹಾಗೆ ಒಟ್ಟಿರ್ತಕ್ಕಂಥ ಕಡಲೆಬೀಜನ ಹಾಕ್ಕೊಬಾರ್ದು. ಸೊ ನೋಡಿ ಜಾರಿಗೆ ಹಾಕ್ಕೊಂಡಿದ್ದೀನಿ. ಅದ್ರ ಜೊತೆ ರೆಡ್ ಚಿಲ್ಲೀಸ್ ಮತ್ತು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಬಾಡಿದೆ. ನೋ ಪ್ರಾಬ್ಲಮ್, ಸ್ವಲ್ಪನೇ ಇರೋದ್ರಿಂದ ಬೇರೆ ಆಪ್ಷನ್ ಇಲ್ಲ. ಮತ್ತು ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ. ನೋಡಿ ಕ್ಲೀನಾಗಿ ಹುಣಸೆಹಣ್ಣ ಪ್ಯಾಕ್ ಮಾಡಿ ಚೇತು ಇಟ್ಟಿದ್ದಾರೆ. ಸೊ ಚೇತು ಕಿಚನಲ್ಲಿ ಅಡುಗೆ ಮಾಡಬೇಕು ಅನ್ನೋ ನನಗೆ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ. ಯಾಕಂದರೆ ಯಾವಾಗಲೂ ಅಷ್ಟೇ ನೀಟ್ ಆ್ಯಂಡ್ ಕ್ಲೀನ್ ಮತ್ತು ಆರ್ಡರ್ ಆಗಿ ಎಲ್ಲ ಸಾಮಾನುಗಳನ್ನು ಜೋಡಿಸಿ ಇಟ್ಟಿರ್ತಾರೆ. ಪ್ಯಾಕ್ ಮಾಡಿ ಎತ್ತಿಡ್ತಾ ಇದ್ದೀನಿ. ಇನ್ನೊಂದು ಕಡೆ ಚಟ್ನಿಗೆ ಉಪ್ಪನ್ನು ಹಾಕಿ ನೀರನ್ನು ಹಾಕಿ ಗ್ರೈಂಡ್ ಮಾಡ್ಕೊಬೇಕು. ಸೊ ಫೈನಲಿ ಚಟ್ನಿ ರೆಡಿ ಆಗಿದೆ. ಈ ರೆಡಿಯಾಗಿರ್ತಕ್ಕಂಥ ಚಟ್ನಿಗೆ ಒಗ್ಗರಣೆ ಹಾಕಬೇಕು ಅಂತ ಅನ್ನಿಸ್ತು. ಸೊ ಬಾಣಲಿನ ಸ್ಟವ್ ಮೇಲೆ ಇಟ್ಟಿದ್ದೀನಿ. ಎಣ್ಣೆಯನ್ನು ಹಾಕ್ತಾಯಿದ್ದೀನಿ. ಕಡಲೆಬೇಳೆ ಮನೆಯಲ್ಲಿ ಇರಲಿಲ್ಲ. ಚೇತುನ ಕೇಳಿದಾಗ ಕಡಲೆಬೇಳೆ ಖಾಲಿಯಾಗಿದೆ ಅಂತ ಹೇಳಿದ್ರು. ಉದ್ದಿನಬೇಳೆ ಮತ್ತು ಸಾಸಿವೆ ಮತ್ತು ಕರಿಬೇವು ಇದನ್ನೆಲ್ಲ ಹುಡುಕಿ ಸೊ ಫೈನಲಿ ರೆಡಿ ಮಾಡಿಕೊಂಡು ಹಾಕ್ತಾಯಿದ್ದೀನಿ. ನೋಡಿ ಆ ಒಂದು ಫ್ರೈ ಆಗೋದಕ್ಕೆ 1 minute ಟೈಮ್ ಆದರೂ ಬೇಕು. ಯಾಕಂದರೆ ಐ ಫ್ಲೇಮಲ್ಲಿ ನಾನು ಇಟ್ಟಿರೋ ಅಂಥದ್ದು. ಸೊ ಐ ಫ್ಲೇಮಲ್ಲಿ ಅದು ಇರೋದ್ರಿಂದ 1 minute ಅದು ಬ್ರೌನ್ ಆಗುತ್ತೆ. ಇನ್ನೊಂದು ಕಡೆ ಎಲ್ಲ ಸಾಮಾನುಗಳನ್ನು ಕ್ಲೀನಾಗಿ ಎತ್ತಿಡ್ತಾ ಇದ್ದೀನಿ. ಯಾಕಂದರೆ ಚೇತುಗೆ ಕಿಚನ್ ಯಾವಾಗಲೂ ಕ್ಲೀನಾಗಿರಬೇಕು. ಸೊ ಅದು ಬ್ರೌನ್ ಆಗ್ತಾ ಇದೆ. ಆಲ್ರೆಡಿ 30 seconds ಆಗೋಗಿದೆ. ನಾನು 30 secondsಲ್ಲಿ ಅದು ಬ್ರೌನ್ ಆಗುತ್ತೆ. ನೋಡಿ ಬ್ರೌನ್ ಆಯಿತು. ಇದೊಂದು ಸ್ವಲ್ಪ ಅಷ್ಟೇ ಟೈಮ್ ಬೇಕು. ಓಕೆ, ಬ್ರೌನ್ ಆಗಿದೆ. ಇದಕ್ಕೆ ಚಟ್ನಿಯನ್ನು ಹಾಕ್ಕೊಬೇಕು. ಸೊ ಚಟ್ನಿ ಹಾಕ್ಕೊತಾ ಇದ್ದೀನಿ. ಚಟ್ನಿನ ಒಗ್ಗರಣೆಗೆ ಹಾಕಿ ಕಲಿಸ್ತಾ ಇದ್ದೀನಿ. ಸ್ಟವನ್ನು ಆಫ್ ಮಾಡಿ ಹಾಗೆ ಕಲಿಸ್ಕೊಬಾರ್ದು. ಹಾಗೆ ಕಲಿಸ್ಕೊಂಡ್ರೆ ಅದು ಚಟ್ನಿ ಆಗಲ್ಲ, ಬೇರೆ ಮಸಾಲ ಆಗೋಗುತ್ತೆ. ಸೊ ಫೈನಲಿ ಚಟ್ನಿ ರೆಡಿ ಆಗಿದೆ. ಪಕ್ಕದಲ್ಲಿ ಅದನ್ನು ಇಟ್ಟಿದ್ದೀನಿ. ನೋಡಿ ಇನ್ನೊಂದು ಕಡೆ ಈ ಒಂದು ಬಾಕ್ಸನ್ನು ಕ್ಲೋಸ್ ಮಾಡಬೇಕು ಅಂತ ಟ್ರೈ ಮಾಡ್ತಾನೆ ಇದ್ದೀನಿ. ಬಟ್ ಎಷ್ಟು ಟ್ರೈ ಮಾಡಿದ್ರು ಅದು ಕ್ಲೋಸ್ ಆಗ್ತಾನೇ ಇಲ್ಲ. ನೀನಾ ಅಂತ ಕೇಳ್ತಾ ಇದೆ. ಸೊ ಪಕ್ಕದಲ್ಲಿ ಅದನ್ನು ಇಟ್ಟು ಬೇರೆ ಬಾಕ್ಸ್ಗಳನ್ನು ಕ್ಲೀನಾಗಿ ಕ್ಲೋಸ್ ಮಾಡಿ ಎತ್ತಿಡ್ತಾ ಇದ್ದೀನಿ. ಸೊ ಇನ್ನೊಂದು ಕಡೆ ದೋಸೆಗೆ ರೆಡಿ ಮಾಡಬೇಕು ಅಂತ ಹೇಳಿ ಸ್ಟವ್ ಮೇಲೆ ತವಾ ಇಟ್ಟಿದ್ದೀನಿ. ನೋಡಿ ತವಾಗೆ ನಾನು ದೋಸೆ ಹಿಟ್ಟಿಗೆ ಸ್ವಲ್ಪ ಉಪ್ಪು ಹಾಕಿ ದೋಸೆನ ಕ್ಲೀನಾಗಿ ಹಿಟ್ಟನ್ನ ಕಲಸಿ ಹಾಕ್ತಾ ಇರೋ ಅಂಥದ್ದು. ನೋಡಿ ಫಸ್ಟು ದೋಸೆನೇ ಹಾಕಿದ ತಕ್ಷಣ ಏನಾಯಿತು ಅಂತಂದರೆ ಆ ಒಂದು ತವಾಗೆ ಅಂಟ್ಕೊಬಿಡ್ತು. ಸೊ ಯಾರಿಗಾದರೂ ಆಗಲಿ ಮಾರ್ನಿಂಗ್ ಎದ್ದಿದ ತಕ್ಷಣ ದೋಸೆ ಮಾಡಬೇಕು ಅಂತಂದಾಗ ತವಾಗೆ ಆ ಒಂದು ದೋಸೆ ಅಂಟ್ಕೊಂಡಾಗ ಏನಾಗುತ್ತೆ ಹೇಳಿ, ಇರ್ತಕ್ಕಂಥ ಮೂಡೆಲ್ಲ ಹೋಗ್ಬಿಡುತ್ತೆ. ಇಂಟ್ರೆಸ್ಟು ಕೂಡ ಇರೋದಿಲ್ಲ. ಆ ಒಂದು ಅನುಭವ ನನಗಿಲ್ಲ ಆಯಿತು. ಫಸ್ಟು ದೋಸೆ ಫುಲ್ ಅಂಟ್ಕೊಂಡಿತ್ತು. ಅದನ್ನೆಲ್ಲ ತೆಗೆದು ಕ್ಲೀನ್ ಮಾಡಿ ನೋಡಿ ಇದು 2ನೇ ದೋಸೆ. ಓಕೆ, ಇದು ಚೆನ್ನಾಗಾಗಿದೆ. ಸೊ ಇದನ್ನೆಲ್ಲ ಮಾಡಿ ಫೈನಲಿ 5 ದೋಸೆನ ರೆಡಿ ಮಾಡಿದ್ವಿ. ಯಾಕಂದರೆ ಬೆಳಗ್ಗೆ ಮಾರ್ನಿಂಗ್ ಯಾರೂ ಕೂಡ ಬ್ರೇಕ್ಫಾಸ್ಟ್ ಅಷ್ಟಾಗಿ ತಿನ್ನೋದಿಲ್ಲ. ಅಲ್ಲಿ ದೋಸೆ ರೆಡಿ ಆಯಿತು. ಹಾಗೆ ಮದುಗೆ ಬೇಕಾಗಿರ್ತಕ್ಕಂಥ ಕಾಫಿನೂ ಕೂಡ ರೆಡಿ ಆಗ್ತಾಯಿದೆ.
ಆಲ್ರೆಡಿ ಟೈಮ್ 7 o'clock ಆಗಿದೆ. ಸೊ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಆಗಿದ ತಕ್ಷಣ ಸ್ವಲ್ಪ ರೆಸ್ಟ್ ಮಾಡಿ ಅದಾದಮೇಲೆ ಮಧ್ಯಾಹ್ನ ಅಡುಗೆನ ಮನೆಯಲ್ಲಿ ಮಾಡ್ಕೊಳ್ದೆ ಹೊರಗೆ ಸೊ ಫುಡ್ ಆರ್ಡ್ರ್ ಮಾಡ್ಕೊಂಡ್ವಿ. ಸೊ ಮೀಲ್ ಮತ್ತು ನನಗೆ ಬಿರಿಯಾನಿ, ಸೊ ತಮಿಳ್ನಾಡು ಬಿರಿಯಾನಿನ ಆರ್ಡ್ರ್ ಮಾಡಿದ್ರು. ಅದನ್ನು ತಿಂದಾದ್ಮೇಲೆ ನಾನು ಫುಲ್ ಹ್ಯಾಂಗ್ ಓವರ್, ಎಷ್ಟು ನಿದ್ದೆ ಬರ್ತಾಯಿತ್ತು ಅಂದರೆ ಕಂಟ್ರೋಲ್ ಮಾಡೋಕ್ಕೂ ಕೂಡ ನನ್ನಿಂದ ಆಗ್ತಾ ಇರಲಿಲ್ಲ. ಸೊ ಮಲ್ಕೊಂಡಿದ್ದವಳು ನೋಡಿ 6 ಆದರೂ ಕೂಡ ನಾನು ಎದ್ದೇ ಇರಲಿಲ್ಲ. ಸೊ ಚೇತು ಬಲವಂತವಾಗಿ ಎಬ್ಬಿಸಿ ನೋಡಿ ಸರ್ಪ್ರೈಸ್ ಆಗಿ ಹೊರಗಡೆ ಕರ್ಕೊಂಬಂದಿದ್ದಾರೆ. ಅವಳಿಗೆ ಗಿಫ್ಟನ್ನು ಕೊಡಬೇಕು ಅಂತ ಹೇಳಿ ಈ ಒಂದು R&B ಇರ್ತಕ್ಕಂಥ ಔಟ್ಫಿಟ್ ಇರ್ತಕ್ಕಂಥ ಜಾಗಕ್ಕೆ ಕರ್ಕೊಂಬಂದರು. ನೋಡಿ ಇಲ್ಲಿ ಅಷ್ಟಾಗಿ ಔಟ್ಫಿಟ್ಸ್ ಕಲೆಕ್ಷನ್ಸ್ ಇರಲಿಲ್ಲ, ನಮಗೇನು ಅಷ್ಟಾಗಿ ಇಷ್ಟ ಆಗಲಿಲ್ಲ. ಸೊ ಫೈನಲಿ ಎಲ್ಲವನ್ನು ಹುಡುಕಾದ್ಮೇಲೆ ಈ ಒಂದು ಜರ್ಕಿನ್ ಓಕೆ ಆಯಿತು. ಈ ಜರ್ಕಿನನ್ನು ಬಿಲ್ ಮಾಡಿಸ್ಕೊತಾ ಇದ್ದೀವಿ. ಈ ಒಂದು ಪ್ರೈಸ್ ಎಕ್ಸ್ಪೆನ್ಸಿವ್ ಆಗಿತ್ತು, ಅಷ್ಟೊಂದು ರೀಸನೇಬಲ್ ಆಗಿ ಇರಲಿಲ್ಲ. ಸೊ ಫೈನಲಿ ಈ ಒಂದು ಔಟ್ಫಿಟ್ನ ಲುಕ್ ಈ ರೀತಿ ಇದೆ. ಸೊ ನೋಡಿ ಇದು M ಸೈಜಲ್ಲಿ ಇರೋದ್ರಿಂದ ನೆಕ್ಸ್ಟ್ ಅದಾದಮೇಲೆ R&B ಆಪೋಸಿಟ್ ಇರ್ತಕ್ಕಂಥ ಸ್ಟೈಲ್ ಯೂನಿಯನ್ಗೆ ಬಂದ್ವಿ. ಸೊ ನಮಗೆ ಇಲ್ಲಿ ಐಡಿಯಾ ಕೂಡ ಇರಲಿಲ್ಲ ಈ ಒಂದು ಶಾಪಲ್ಲಿ ಇಷ್ಟೊಂದು ಕಲೆಕ್ಷನ್ಸ್ ಇರುತ್ತೆ ಅಂತ. ನೋಡೋ ಎಲ್ಲ ಡ್ರೆಸ್ಗಳು ಕೂಡ ತುಂಬ ಚೆನ್ನಾಗಿತ್ತು, ಎಲ್ಲವನ್ನು ತೊಗೊಬೇಕು ಅಂತ ಅನ್ನಿಸ್ತಾ ಇತ್ತು. ಬಟ್ ಲಿಮಿಟ್ ಆಗಿರೋದ್ರಿಂದ ಸೊ ಇದು ಗಿಫ್ಟ್ ಆಗಿರೋದ್ರಿಂದ ಚೇತು ಈ ಒಂದು ಮೆರೂನ್ ಮತ್ತು ಅಲ್ಲಿರ್ತಕ್ಕಂಥ ನೇರಳೆ ಕಲರ್ ಟಾಪನ್ನು, ಸೊ ನೋಡಿ ಈ ಒಂದು ಟಾಪನ್ನು ಮತ್ತು ಅದಾದಮೇಲೆ ಸೊ ಈ ಒಂದು ಸ್ಕರ್ಟನ್ನು ಫೈನಲ್ ಆಗಿ ತೊಗೊಂಡ್ವಿ.